ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ಒಂದೇ ವೀಡಿಯೋದಲ್ಲಿ ನಾನು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಎರಡನ್ನೂ ವೀಡಿಯೋನ ತೋರಿಸ್ತೀನಿ. ಸೊ ಎಲ್ಲೂ ನೀವು ಹುಡುಕಬೇಕಾಗಿಲ್ಲ, ಕಟ್ ಮಾಡಿದ್ದಾದಮೇಲೆ ಸ್ಟಿಚ್ನ ಮಾಡ್ಕೋಬೋದು. ಸೊ ಈಸಿ ಆಗುತ್ತೆ ನಿಮಗೆ ಅಂತ. ನೋಡಿ, ಇದು ಬ್ಲೌಸ್ ಪೀಸು. ಇದಕ್ಕೆ ನಾನು ಲೈನಿಂಗ್ ಕಟ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ನೋಡಿ, ಮೆಜರ್ಮೆಂಟ್ಗೆ ಈ ಬ್ಲೌಸ್ನ ಕೊಟ್ಟಿದ್ದಾರೆ. ಸೊ ಇದು ಬ್ಯಾಕಲ್ಲಿ ಸ್ವಲ್ಪ ಮೇಲಕ್ಕೆ ಈ ರೀತಿ ಶೇಪ್ ಬಂದಿದೆ. ಸೊ ಇದನ್ನು ಮೆಜರ್ಮೆಂಟ್, ಇದು ಬೋಟ್ ನೆಕ್ ಕಟ್ಟಿಂಗಲ್ಲಿದೆ. ಇದರಲ್ಲಿ ಅವ್ರು ಬೋಟ್ ನೆಕ್ ಬ್ಲೌಸ್ ಕೊಟ್ಬಿಟ್ಟು ನನ್ನ ಹತ್ರ ನಾರ್ಮಲ್ ಬ್ಲೌಸ್ ಯಾವುದೂ ಇಲ್ಲ. ಸೊ ನನಗೆ ನಾರ್ಮಲ್ ಬ್ಲೌಸು ಒಂದು ಹೊಲ್ಕೊಡಿ ಅಂತ ಕೊಟ್ಟರು. ಈಗ ಬೋಟ್ ನೆಕ್ ಮೆಜರ್ಮೆಂಟ್ ಇರೋದು, ಇದನ್ನು ನಾರ್ಮಲ್ ನೆಕ್ಕಲ್ಲಿ ನಾನೀಗ ಸ್ಟಿಚ್ ಮಾಡಬೇಕು. ಸೊ ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಕೆಲವೊಂದೆಲ್ಲ ಮಾಮೂಲಿಯಾಗಿ ಎಲ್ಲ ಬ್ಲೌಸುಗಳಿಗೂ ಬರೋ ಥರನೇ ಬರುತ್ತೆ, ಕೆಲವೊಂದೆಲ್ಲ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲೆಂತ್ ತಗೋಬೇಕು. ಲೆಂತಲ್ಲಿ ನನಗೆ ಬ್ಯಾಕ್ ಸೈಡ್ ಅವ್ರು ಶೇಪ್ ಕೊಟ್ಟಿದ್ದಾರೆ ಈ ಥರ ಮೇಲಕ್ಕೆ. ಸೊ ಅದು ನಾನು ನೀಟಾಗಿ ಫ್ರಂಟ್ ಟು ಬ್ಯಾಕ್ ಎರಡೂ ನೋಡಿ ಲೆಂತ್ನ ತೊಗೊಂಡೆ. ಲೆಂತ್ ಬಂದು 14.5 ರೆಡಿ ಬೇಕು. 1 ಇಂಚ್ ಆ್ಯಡ್ ಮಾಡ್ಕೊಂಡು 15 ಇಂಚಿನ ತೊಗೊಂಡಿದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈಗ ನೆಕ್ ವಿಡ್ತ್ ತೊಗೊಂಡಿದ್ದೀನಿ 2.5 ಇಂಚು, ಶೋಲ್ಡರ್ ತೊಗೊಂಡಿದ್ದೀನಿ 3 ಇಂಚು. ಇಷ್ಟು ತೊಗೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವೇನು ತೊಗೋಬೇಕು, ವೇಸ್ಟ್ ಮೆಜರ್ಮೆಂಟ್ನ ತೊಗೋಬೇಕಾಗತ್ತೆ. ವೇಸ್ಟ್ ಮೆಜರ್ಮೆಂಟ್ ನೋಡಿ, ಈ ರೀತಿ ನಾನು ನಿಮಗೆ ಹೇಳಿದ್ನಲ್ಲ ಯಾವ ರೀತಿ ತೊಗೋಬೇಕು ಅಂತ. ಸೊ ಆ ರೀತಿ ತಗೊಳ್ಳಿ. 28 ಬಂತು. ಸೊ ಅದನ್ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿ ಅಷ್ಟು ನೀವು ತಗೊಳ್ಳಿ. ನಾನು ಸುಮಾರು ವಿಡಿಯೋಗಳಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೋಡಿ, ಇದು ಫ್ರಂಟಲ್ಲಿ ಇದು ಈ ರೀತಿ ತಗೊಳ್ಳಿ ಚೆಸ್ಟ್ ಮೆಜರ್ಮೆಂಟ್ನ. ಯಾಕಂದರೆ ನಮಗೆ ಫ್ರಂಟ್ ಓಪನ್ ಇಲ್ಲ, ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಸೊ ಅದರಲ್ಲಿ ನಾನು 2 ಭಾಗ ಮಾಡ್ಕೊಳ್ಳಿ ಸಾಕು. 9 ಇಂಚು ಇಲ್ಲ 9.25 ಇಂಚು ಬರುತ್ತೆ. ಸೊ ಇಲ್ಲಿ ನಾನು 5.5 ತಗೊಳ್ತಾ ಇದ್ದೀನಿ ಆರ್ಮೋಲ್ ಡೌನಿಂಗು. 5.5 ತಗೊಂಡಿದ್ದಾದಮೇಲೆ ನೋಡಿ, 2.5 + 3 5.5 ಆಯ್ತಲ್ಲ. 5.5 ಇಲ್ಲೂ ತಗೊಂಡು ಸ್ಟ್ರೈಟ್ ಲೈನ್ ಒಂದನ್ನು ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಶೇಪ್ ತೆಗಿಯೋಕ್ಕೆ ನಾನು ತುಂಬ ಇಲ್ಲಿ ಬ್ರಾಡ್ ನೆಕ್ ಕೊಡ್ತಾ ಇರೋದ್ರಿಂದ ನಾನಿಲ್ಲಿ 1 ಇಂಚನ್ನ ತಗೊಳ್ತಾ ಇದ್ದೀನಿ ಶೇಪ್ ಕೊಡೋಕ್ಕೆ ರೌಂಡಿಂಗ್ದು. ಎಕ್ಸ್ಟ್ರಾ ಮಾರ್ಜಿನ್ ನಾವು ಎಷ್ಟು ಬೇಕು, ನಿಮ್ಗೆ ಎಷ್ಟು ಬೇಕೋ 2 ಇಂಚ್ ಬೇಕಾದ್ರೆ 2 ಇಂಚ್ ಬಿಡಿ, 1 ಇಂಚ್ ಬೇಕಾ 1 ಇಂಚ್ ಬಿಡಿ, ನಿಮ್ಗೆ ಎಷ್ಟು ಬೇಕೋ ಎಕ್ಸ್ಟ್ರಾ ಮಾರ್ಜಿನ್ ಅಷ್ಟು ಬಿಡಿ. ಸೊ ಕರ್ವ್ ಸ್ಕೇಲ್ ತೊಗೊಂಡು ನೀಟಾಗಿ ಈ ರೀತಿ ಕರ್ವ್ನ ಮಾಡ್ತಾಯಿದ್ದೀನಿ. ಇಲ್ಲೇನಪ್ಪ ಅಂದರೆ ನೋಡಿ, 1/2 ಇಂಚಷ್ಟು ನಾನು ಡೌನ್ನ ತೊಗೊಳ್ತಾ ಇದ್ದೀನಿ. ಕೆಲವೊಂದು ಚೇಂಜಸ್ ಎಲ್ಲ ಬ್ಲೌಸುಗಳು ಒಂದೇ ಥರ ಬರೋಲ್ಲ, ಕೆಲವೊಂದು ಚೇಂಜಸ್ ಆಗುತ್ತೆ. ಇದರಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿದೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ 1/2 ಇಂಚ್ ಡೌನ್ ಮಾಡ್ಕೊಂಡಲ್ಲ. ಇಷ್ಟಾದಮೇಲೆ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಬ್ಲೌಸು ನೆಕ್ ಡೀಪ್ ಎಷ್ಟಿದೆಯೋ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದು ತುಂಬಾ ಬ್ರಾಡಾಗಿ ಬಂದಿರೋ ನೆಕ್ ಡೀಪು. ಸೊ ಇದನ್ನು ಯಾವ ರೀತಿ ನಾನು ನೋಡಿ, ಇದು ಡೀಪ್ ಜಾಸ್ತಿ ಆದಷ್ಟು ನೀವು ನೆಕ್ ಬಿಡ್ತನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ನೋಡಿ, ಈ ರೀತಿ ನೀಟಾಗಿ ಶೇಪ್ನ ಡ್ರಾ ಮಾಡ್ಕೋಬೇಕು. ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪಲ್ಲಿ ನೀವು ಡ್ರಾ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನಿಲ್ಲಿ ರೌಂಡ್ ನೆಕ್ಕೆ ಕೊಟ್ಟಿದ್ದೀನಿ. ಸೊ ಅದು ತುಂಬ ಬ್ರಾಡಾಗಿ ಬಂದಿದೆ. ಇಲ್ಲಿ ನಾನು ಈ ಒಂದು ಡಾಟ್ನ ಲೆಂತ್ ತೊಗೊಂಡಿದ್ದೀನಿ 3.5 ಇಂಚು. ಇಲ್ಲಿ 1/2 ಇಂಚು ನಾವು ಸೈಡ್ಗೆ ನೀಟಾಗಿ ಕಟ್ ಮಾಡ್ಕೋಬೇಕು, ಮಾರ್ಕ್ ಮಾಡಿ. ನೋಡಿ, ರೆಡಿ. ನನಗೆ ಎಷ್ಟು ಬೇಕು ಆರ್ಮೋಲು, ಲೂಸ್ ಎಷ್ಟು ಬೇಕು 8.5 ಬೇಕು, 8.5 ನನಗೆ ಕರೆಕ್ಟಾಗಿ ಬಂದಿದೆ. ಸೊ ಈಗ ನಾನು ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಗೂ ನೀವು ನೋಡಿ ಕಮೆಂಟ್ ಮಾಡಿ. ಖಂಡಿತ ನೀವು ಸ್ವಲ್ಪ ಟಚ್ ಇದ್ದರೂ ಸಾಕು, ಇಲ್ಲ ಟಚ್ ಇಲ್ಲ ಅಂದರೂ ನೀವು ಪೇಪರ್ ಕಟ್ ಮಾಡ್ತಾ ನೀವು ಕಲ್ತ್ಕೋಬೋದು. ಅಷ್ಟು ಈಸಿಯಾಗಿ ನಾನು ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಯಾವುದೇ ರೀತಿ ಡಿಫಿಕಲ್ಟ್ ನಾನು ಕ್ಯಾಲ್ಕುಲೇಷನ್ ಏನು ಹೇಳ್ಕೊಡಲ್ಲ, ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ನೋಡಿ, ಬ್ಯಾಕ್ ಪಾರ್ಟ್ ಇಟ್ಬಿಟ್ಟು ಅದ್ರ ಸುತ್ತು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಏನು ಮಾಡಬೇಕಪ್ಪ ಅಂದರೆ ನೋಡಿ, ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮಾರ್ಕಿಂಗ್ ಆಲ್ರೆಡಿ ನಾವು ಬ್ಯಾಕದ್ದು ಬಿದ್ದಿದೆಯಲ್ಲ, ನಿಮಗೆ ಡೀಪ್ ಎಷ್ಟು ಬೇಕು ಫ್ರಂಟಲ್ಲಿ ಅನ್ನೋದು ನೀವು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡೀಪ್ನ ಆಧಾರದ ಮೇಲೆ ನಾನಿಲ್ಲಿ 7.5 ತಗೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಆರ್ಮೋಲ್ನ ನೋಡಿ ಫ್ರಂಟಲ್ಲಿ ಶೇಪ್ನ ಈ ರೀತಿ ತಗೋತಾ ಇದ್ದೀನಿ. ಫ್ರಂಟ್ ಶೇಪ್ ತೆಗೆಯೋದು ವೆರಿ ಇಂಪಾರ್ಟೆಂಟು. ಯಾಕಂದರೆ ನಮಗೆ ಶೇಪ್ ತೆಗೆದಿಲ್ಲ ಅಂದರೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. 2 ಇಂಚಸ್ ಮೈನಸ್ ಮಾಡಿ ಶೇಪ್ ಬೆಲ್ಟ್ಗೋಸ್ಕರ. ಇಷ್ಟಾದಮೇಲೆ ನಾವಿಲ್ಲಿ ನೋಡಿ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನಿಮಗೆ ಇಲ್ಲಿ ಹೇಳ್ತೀನಿ ನೋಡಿ, ಸ್ವಲ್ಪ ಅರ್ಥ ಆಗೋ ಥರ ನೀವು ಈ ಒಂದು ಕಪ್ ಶೇಪು
ಅಂದರೆ ಡಾಟ್ಸ್ನ ನೀವು ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಅಷ್ಟು ನೀಟಾಗಿ ನಿಮ್ಮ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದು ಶೇಪ್ ಬೆಲ್ಟ್ಗೋಸ್ಕರ ರಿಮೂವ್ ಮಾಡಿದ್ದಾದಮೇಲೆ ನಿಮ್ಮ ಕಪ್ ಶೇಪ್ ನೀಟಾಗಿ ಬರಬೇಕು ಅನ್ನೋದಾದರೆ ನೀವು ನೋಡಿ ಇಲ್ಲಿಂದ ನೀಟಾಗಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮೆಜರ್ಮೆಂಟ್ ನನಗೆ ಗೊತ್ತಿಲ್ಲ. ಸೊ ನಾವು ಇಲ್ಲಿ ಅವರ ಬ್ಲೌಸ್ ಲೆಂತ್ ಆಧಾರದ ಮೇಲೆ ನಾವು ಒಂದು ಅಂದಾಜಲ್ಲಿ ಇಡ್ತೀವಿ. ನೋಡಿ 3 ಇಂಚ್ ತಗೊಳ್ಳಿ, ಚಿಕ್ಕ ಸೈಜ್ ಬ್ಲೌಸ್ ಆದರೆ 3 ಇಂಚ್ ತಗೊಳ್ಳಿ, ಇಲ್ಲಿಂದ ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು 3.5 ಇಂಚ್ ತಗೊಳ್ಳಿ. 3.5 ಇಂಚ್ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲೂ ಅಷ್ಟೇ ಹೆವಿ ಚೆಸ್ಟ್ ಇತ್ತಾ ನೀವು 3 ಇಂಚಸ್ವರೆಗೂ ತೊಗೋಬೋದು ಇಲ್ಲಿ. ಇಲ್ಲ ನಾರ್ಮಲ್ಲಾಗಿ ಚೆಸ್ಟ್ ಇದೆಯಾ 2.5 ತಗೊಳ್ಳಿ. ಇಲ್ಲ ಚಿಕ್ಕ ಸೈಜ್ ಬ್ಲೌಸು ಹೆವಿ ಚೆಸ್ಟ್ ಇಲ್ಲ ಸಿಂಪಲ್ಲಾಗಿ ಹೊಲಿತಾ ಇದ್ದೀನಿ ನಾನು ಅನ್ನೋದಾದರೆ ನೀವು 2 ಇಂಚನ್ನ ತಗೊಳ್ಳಿ. ಈ ರೀತಿ ನಿಮಗೆ ವೇರಿಯೇಷನ್ ಅನ್ನೋದಾಗುತ್ತೆ ಈ ಡಾಟಲ್ಲಿ. ನಾನಿಲ್ಲಿ 2.5 ಇಂಚನ್ನ ತಗೊಳ್ತಾ ಇದ್ದೀನಿ. ಸೊ 2.25 ಇಂಚ್ ಬೇಕಾದ್ರೂ ತಗೋಬೋದು. ನಿಮ್ಮ ಚೆಸ್ಟ್ ಆಧಾರದ ಮೇಲೆ ಹೆವಿ ಚೆಸ್ಟ್ ಇದ್ದಂದರೆ ನೀವು ಜಾಸ್ತಿ ತಗೊಳ್ಳಿ, ಕಡಿಮೆ ಚೆಸ್ಟ್ ಇತ್ತಂದರೆ ನೀವು ಕಡಿಮೆ ತಗೊಳ್ಳಿ. ನೋಡಿ ಇಲ್ಲಿ ಕರೆಕ್ಟಾಗಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲೊಂದು ಡಾಟ್ ಮಾರ್ಕ್ನ ಮಾಡಬೇಕಾಗತ್ತೆ. ಇದು ಲೆಂತ್ ಬರಲಿ 2.5 ಇಂಚು, ಇಲ್ಲ 2 ಇಂಚ್ ತೊಗೊಂಡ್ರೂ ಆಗುತ್ತೆ, 2.5 ಇಂಚ್ ತೊಗೊಂಡ್ರೂ ಆಗುತ್ತೆ. ನಿಮಗೆ ನೋಡಿ ಚೆಸ್ಟ್ ಪಾಯಿಂಟ್ನ ಫಸ್ಟ್ ಮೆಜರ್ ಮಾಡ್ಕೊಳ್ಳಿ. ಚೆಸ್ಟ್ ಪಾಯಿಂಟ್ ಬಂದು 10.5 11 ತಗೊಳ್ಳಿ. 1/2 ಇಂಚ್ ನಮಗಲ್ಲಿ ಶೋಲ್ಡರ್ ಹತ್ರ ಹೋಗುತ್ತಲ್ಲ. ಸೊ ಹಾಗಾಗಿ ಇಷ್ಟು ತಗೊಂಡಿದ್ದಾದಮೇಲೆ ನೀವಿಲ್ಲಿ ಡೌನಿಂಗ್ ಕೂಡ ಮಾಡ್ಕೋಬೇಕಾಗತ್ತೆ ಚೆಸ್ಟ್ ಮೆಜರ್ಮೆಂಟಲ್ಲಿ. ನೋಡಿ ಈ ರೀತಿ ನೀವು ಈ ರೀತಿ ಮಾರ್ಕ್ನ ನೀವು ಚೆಸ್ಟ್ ಇಲ್ಲ ಅನ್ನೋರಿಗೆ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಇದೆ, ಹೆವಿ ಚೆಸ್ಟ್ ಇದೆ, ನಾವು ನಮಗೆ ಇಲ್ಲಿ ಹಿಡ್ದಂಗೆ ಆಗುತ್ತೆ ಚೆಸ್ಟ್ ಹತ್ರ ಅನ್ನೋರಾದರೆ ನೀವೇನು ಮಾಡಬೇಕಂದ್ರೆ ನೋಡಿ ಗ್ಯಾಪ್ ಇರಬೇಕು ಅಟ್ಲೀಸ್ಟ್ 2 ಇಂಚಸ್ಸು. ನಿಮಗೆ ಶಾರ್ಪಾಗಿ ಬರಬೇಕು ಚೆಸ್ಟ್ ಹತ್ರ ಅನ್ನೋದಾದರೆ ನೀವು 1.5 ಇಂಚಸ್ಗೆ ಗ್ಯಾಪ್ ಕೊಡಿ, ಒಂದು ಡಾಟ್ಗಿಂತ ಒಂದು ಡಾಟ್ಗೆ. ಇಷ್ಟಾದಮೇಲೆ ನೋಡಿ ಇಲ್ಲಿ ನಾನು 1.25 ಇಂಚನ್ನ ತಗೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಡಾಟ್ ಹಿಡ್ದಾಗ ನಮಗೆ ಬಟ್ಟೆ ಉಕ್ಸ್ಪಟ್ಟಿ ಕಾಜಾಪಟ್ಟೆ ಹತ್ರ ನಮಗೆ ಕಮ್ಮಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ 1.25 ಇಂಚನ್ನ ತಗೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಚೇಂಜಸ್ ಏನು ಮಾಡಬೇಕು ಅನ್ನೋದು ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ನೀವು 1/2 ಇಂಚಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಚಿಕ್ಕ ಸೈಜ್ ಬ್ಲೌಸ್ ಆದರೆ ಅಂದರೆ ಹೆವಿ ನಿಮಗಿಲ್ಲ ಅಂತಂದರೆ ನಾರ್ಮಲ್ ಚೆಸ್ಟ್ ಮೆಜರ್ಮೆಂಟ್ಗೆ. ಸೊ ನಿಮಗೆ ಹೆವಿ ಚೆಸ್ಟ್ ಇದೆ ಅನ್ನೋರಾದರೆ ನೀವು 3/4 ಇಂಚಿಂದ 1 ಇಂಚ್ವರೆಗೂ ನೀವು ಡೌನಿಂಗ್ನ ಮಾಡ್ಕೋಬೋದು. ಸೊ ಇದಷ್ಟು ಚೇಂಜಸ್ನ ನೀವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಷ್ಟು ಮೇಲಕ್ಕೆ ಹೋದಾಗ ಕ್ಲಾತ್ ಅನ್ನೋದು ಉಬ್ಬುತ್ತೆ. ಆವಾಗ ನಮಗೆ ಚೆಸ್ಟ್ ಹತ್ರ ಯಾವುದೇ ಕಾರಣಕ್ಕೂ ಹಿಡ್ದಂಗೆ ಬರಲ್ಲ. ಸೊ ನೀಟಾಗಿ ಬರುತ್ತೆ. ಸೊ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಈ ರೀತಿ ಮಾರ್ಕ್ನ ನಾನು ಮಾಡಿಕೊಂಡೆ. ಆಗ ನೀವು ಕೆಳಗಡೆ ಡೌನ್ ಆದಷ್ಟು ನಿಮ್ಮದೊಂದು ಈ ಒಂದು ಏನು ಡಾಟ್ ಪಾಯಿಂಟನ್ನು ಡೌನಿಗೆ ಬರುತ್ತೆ. ನಾನು ಬೇರೆ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಸೊ ಇಲ್ಲೂ ನಿಮಗೆ 1 ಇಂಚಷ್ಟು ಕ್ರಾಸಾಗಿ ಶೇಪ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಅಷ್ಟೇ ಎಲ್ಲ ಬ್ಲೌಸ್ಗಳಿಗೂ ಸೇಮ್ ಬರಲ್ಲ. ಕೆಲವೊಬ್ಬರಿಗೆ ಫ್ಲಾಟಾಗೇ ಬರುತ್ತೆ, ಅಲ್ಲಿ ಡಾಟ್ ಹಿಡಿದು ಅದನ್ನು ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಆ ರೀತಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನೀವು ಮೆಜರ್ಮೆಂಟ್ ಬ್ಲೌಸ್ನ ನೋಡಿಬಿಟ್ಟು ನೀವು ಚೇಂಜಸ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಂದೇ ವಿಡಿಯೋದಲ್ಲಿ ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡನ್ನೂ ತೋರಿಸ್ತಿದ್ದೀನಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾನಿಲ್ಲಿ ಫ್ರಂಟಲ್ಲಿ ಸ್ವೀಟ್ ಹಾರ್ಟ್ ನೆಕ್ ಥರ ಡ್ರಾ ಮಾಡ್ತಾಯಿದ್ದೀನಿ. ಇದು ಸ್ಟಾರ್ ನೆಕ್ಕು ಅಂತಲೂ ಕರೀತಾರೆ, ಸ್ವೀಟ್ ಹಾರ್ಟ್ ನೆಕ್ ಅಂತಲೂ ಕರೀತಾರೆ. ಸೊ ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟು. ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ಈ ಫ್ರಂಟ್ ಪಾರ್ಟ್ದು. ಸೊ ಇದನ್ನು ಆ್ಯಸ್ ಇಟ್ ಈಸ್ ಅದೇ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಒಂದೇ ವಿಡಿಯೋದಲ್ಲಿ ಇರೋದ್ರಿಂದ ಹುಡ್ಕೋ ಅವಶ್ಯಕತೆ ಇರಲ್ಲ. ನೀಟಾಗಿ ಈ ಮೆಥಡಲ್ಲೇ ನೀವು ಕಟ್ ಮಾಡಿಕೊಂಡು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ. ಈ ರೀತಿ ನೀಟಾಗಿ ಫ್ರಂಟ್ ಪಾರ್ಟು ರೆಡಿ ಆಯಿತು, ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಅದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ತೀನಿ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಕ್ಕೆ ಉಳಿದಿರೋ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಆರ್ಮೋಲ್ ಲೂಸ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 10.25 ಬಂತು. ಅದರಲ್ಲಿ 1 ಇಂಚನ್ನ ಮೈನಸ್ ಮಾಡ್ತೀನಿ, 9.25. ಸೊ ನೀವು ಬೇಕಾದ್ರೆ 1/4 ಇಂಚನ್ನು ಮೈನಸ್ ಮಾಡ್ಕೊಳ್ಳಿ, ನಿಮಗೆ ನೀಟಾಗೆ ಬರುತ್ತೆ. ಸೊ ಲೆಂತ್ ಎಷ್ಟು ಬೇಕು ಅಂತ ಫಸ್ಟು ಮೆಜರ್ಮೆಂಟ್ ಬ್ಲೌಸ್ ಎತ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಲೆಂತ್ ಎಷ್ಟಿದೆ ನೋಡಿ, ಸ್ಲೀವು 12 ಇಂಚಿದೆ. ಸೊ ಅವರು ಇದರಲ್ಲಿ 1/2 ಇಂಚ್ ಲೆಸ್ ಮಾಡಿ ಅಂತಂದರು. 11.25 ರೆಡಿ ಸಾಕು ಅಂದರು. ಸೊ ಹಾಗಾಗಿ ನಾನು 12.25 ತಗೊಳ್ತಾ ಇದ್ದೀನಿ. 1 ಇಂಚನ್ನ ಆ್ಯಡ್ ಮಾಡಿ ಈ ರೀತಿ ಎರಡೂ ಕಡೆ ತೊಗೊಂಡ್ಮೇಲೆ ಈ ರೀತಿ ಬಾಕ್ಸ್ ಥರ ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡ್ಕೊಂಡು ನೋಡಿ ಆರ್ಮೋಲ್ ಡೌನಿಂಗ್ ನಾನು ತೊಗೊಳ್ತಾ ಇದ್ದೀನಿ.
3.5 ಇಂಚಿಗೆ, ಇಲ್ಲಿಂದ ನಾವು 1.25 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿಂದ ಕರೆಕ್ಟಾಗಿ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಶೇಪ್ನ ಕೊಡಿ. ನಮ್ಗೆ ಎಷ್ಟು ಬೇಕು ಆರ್ಮೋಲ್ ಲೂಸು 8.5 ಬೇಕು, 8.5 ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹ್ಯಾಂಡ್ ಲೂಸ್ ಬೇಕು ನನಗೆ 5 ಇಂಚು, 5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗಂತ ಬಿಟ್ಟೆ. ಇಲ್ಲೂ ಅಷ್ಟೇ ಚೇಂಜಸ್ ಆಗುತ್ತೆ. ಕೆಲವೊಬ್ಬರಿಗೆ ಹ್ಯಾಂಡ್ ಹತ್ರ ನಾವು ಚೇಂಜಸ್ ಮಾಡಬೇಕಾಗತ್ತೆ. ಯಾವ ರೀತಿ ಅನ್ನೋದು ನಾನು ಇವಾಗ ಹೇಳ್ಕೊಡ್ತೀನಿ ನೋಡಿ. ಈ ಒಂದು ಮೆಜರ್ಮೆಂಟ್ ಬ್ಲೌಸ್ ಅವ್ರಿಗೆ ಹ್ಯಾಂಡ್ಸ್ ಹತ್ರ ಸ್ವಲ್ಪ ಲೈಟಾಗಿ ಈ ಥರ ಕರ್ವಾಗಿ ತೊಗೋಬೇಕು. ಈ ರೀತಿ ಕರ್ವಾಗಿ ತೊಗೊಂಡ್ರೆ ಅವ್ರಿಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕರ್ವ್ ಅನ್ನೋದು ತಗೊಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಸ್ಟ್ರೈಟಾಗಿ ಹಂಗೆ ಬರುತ್ತೆ, ಕೆಲವೊಬ್ಬರಿಗೆ ಈ ಥರ ಕರ್ವಾಗಿ ಬರುತ್ತೆ. ಸೊ ನಿಮ್ಮ ಒಂದು ಮೆಜರ್ಮೆಂಟ್ ಬ್ಲೌಸ್ನ ಆಧಾರದ ಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ಅಷ್ಟಾದಮೇಲೆ ನಾನು ಫ್ರಂಟ್ ಶೇಪೆಲ್ಲ ಪೀಸ್ ಅಟ್ಯಾಚ್ ಮಾಡಿದ್ದಾದಮೇಲೆ ತೋರಿಸ್ತೀನಿ. ಈಗ ಶೇಪ್ ಬೆಲ್ಟ್ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಶೇಪ್ ಬೆಲ್ಟ್ ಉದ್ದನ ಮಾರ್ಕ್ ಮಾಡ್ಕೊಳ್ಳಿ. ನಾನೊಂದು 1/2 ಇಂಚ್ ಎಕ್ಸ್ಟ್ರಾನೇ ತಗೊಳ್ತೀನಿ. ಆಮೇಲೆ ಬೇಕಾದ್ರೆ ಕಟ್ ಮಾಡ್ತೀನಿ. ಈ ರೀತಿ ಶೇಪ್ನ ಡ್ರಾ ಮಾಡಿದ್ದಾದಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದೇ ಸಲ ಈ ಶೇಪ್ ಬರದೇ ಇರ್ಬೋದು, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಬರುತ್ತೆ. ಇಲ್ಲಿ 1/4 ಇಂಚಷ್ಟು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸ್ಟಿಚ್ಚಿಂಗ್ ಟೈಮಲ್ಲಿ. ಇಷ್ಟು ಕಟ್ಟಿಂಗ್ ಪಾರ್ಟು, ಶೇಪ್ ಬೆಲ್ಟು, ಫ್ರಂಟು, ಸ್ಲೀವ್ಸು ಮತ್ತು ಬ್ಯಾಕು. ಸೊ ಇದನ್ನು ನಾವು ನೋಡಿ 1/2 ಇಂಚ್ ನಾನು ಈ ಥರ ಕ್ರಾಸಾಗಿ ಕಟ್ ಮಾಡಿಲ್ಲ, ಈಗ ಕಟ್ ಮಾಡ್ತಾಯಿದ್ದೀನಿ. ಇಷ್ಟಾದಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ತುಂಬ ಯೂಸ್ಫುಲ್ ಆದ ವೀಡಿಯೋ, ಕಲಿಯೋರ್ಗಂತೂ ತುಂಬಾ ಹೇಳಿ ಮಾಡಿಸಿದ ವೀಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸೊ ನಿಮ್ಮ ಕಟ್ಟಿಂಗು ಸ್ಟಿಚ್ಚಿಂಗು ಎರಡೂ ಒಂದೇ ವೀಡಿಯೋದಲ್ಲಿರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ನಿಮಗೆ ಅರ್ಥ ಆಗುತ್ತೆ. ಕಟ್ಟಿಂಗು ಸ್ಟಿಚಿಂಗ್ ಎರಡೂ ಇರೋದ್ರಿಂದ ಸ್ವಲ್ಪ ವೀಡಿಯೋ ಲೆಂತಿ ಆಗ್ಬೋದು ಅಷ್ಟೇ. ಸೊ ನಾನು ಸಪ್ರೇಟಾಗಿ ಮಾಡಿದ್ರೆ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ ಅಂತ ಈ ರೀತಿ ನೀಟಾಗಿ ನೀವು ಫ್ಲೋರ್ ಮೇಲೆ ಇಟ್ಬಿಟ್ಟು ಒಂದೇ ಸಲ ಕಟ್ ಮಾಡ್ಕೊಳ್ಳೋದು ಉತ್ತಮ. ನಾನಿಲ್ಲಿ ನಿಮಗೆ ವೀಡಿಯೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಿಷಿನ್ ಮೇಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಇದನ್ನು ಫ್ಲೋರ್ ಮೇಲೆ ಇಟ್ಕೊಂಡು ನೀಟಾಗಿ ಒಂದೇ ಸಲ ಅಡ್ಜಸ್ಟ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಶಾರ್ಟೇಜ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಬ್ಯಾಕ್ ಪಾರ್ಟ್ ಆಯಿತು. ಸ್ಲೀವ್ಗೆ ಈ ಕಡೆ ಬಟ್ಟೆ ಕಟ್ತೀನಿ, ಹಾಗಾಗಿ ನಾನು ಸ್ವಲ್ಪ ಕ್ಲಾತ್ ಇಲ್ಲಿ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಫ್ರಂಟ್ದು ಮತ್ತು ಶೇಪ್ ಬೆಲ್ಟು ಕಟ್ ಮಾಡ್ಕೋಬೇಕು. ಫ್ರಂಟಿಗೆ ನನಗೆ ಕ್ಲಾತ್ ಸರಿ ಹೋಯಿತು, ಶೇಪ್ ಬೆಲ್ಟ್ಗೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ. ಸೊ ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡಿಕೊಂಡು ಶೇಪ್ ಬೆಲ್ಟ್ನ ರೆಡಿ ಮಾಡಿಕೊಂಡೆ ಅಂತಲೂ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಗೆ ಸ್ಟಿಚ್ಚಿಂಗ್ ಟೈಮಲ್ಲಿ ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಶೇಪ್ ಬೆಲ್ಟ್ಗೆ ಬಾರ್ಡ್ರ್ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ನಂಗೆ ಬಟ್ಟೆ ಶಾರ್ಟೇಜ್ ಬಂದಿದೆ. ಸೊ ಇಲ್ಲಿ ನಾನು ಪೀಸ್ನ ಕಟ್ಟಬೇಕಾಗತ್ತೆ. ಪೀಸ್ನ ಕಟ್ಟಿದ್ರೂ ಅದು ಒಳಗಡೆಗೆ ಹೋಗುತ್ತೆ, ತೊಂದರೆ ಇಲ್ಲ. ಸೊ ಪೀಸ್ನ ಕಟ್ಕೋಬೋದು. ನೋಡಿ ಈ ರೀತಿ ಇಷ್ಟು ಕಟ್ಟಿಂಗ್ ಪಾರ್ಟ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಇದು ಸ್ಲೀವ್ಗೆ ಲೇಸ್ ನಾನು ಫಸ್ಟೇ ರಿಮೂವ್ ಮಾಡ್ಕೊಂಡಿದ್ದೆ. ಈಗ ಸ್ಟಿಚ್ಚಿಂಗ್ ಮಾಡೋಣ ಬನ್ನಿ. ನೀಟಾಗಿ ನಾನು ಈ ಶೇಪ್ ಬೆಲ್ಟ್ ನಾನು ಹೇಳಿದ್ನಲ್ಲ ಶೇಪ್ ಬೆಲ್ಟಿಗೆ ಪೀಸ್ ಕಟ್ಟಬೇಕಾಗಿ ಬರುತ್ತೆ ಅಂತ. ಸೊ ಅದನ್ನು ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಉಲ್ಟಾ ಪಲ್ಟಾ ಆಗ್ಬೋದು, ಸ್ವಲ್ಪ ಗಮನ ಇಟ್ಕೊಂಡು ಅಟ್ಯಾಚ್ ಮಾಡಿ. ನೋಡಿ ಇದು ನಾನಿಲ್ಲಿ ಉಲ್ಟಾ ಸ್ಟಿಚ್ ಮಾಡಿಬಿಟ್ಟಿದ್ದೆ ಕ್ಲಾತ್ನ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾಗ ನೋಡಿ ಅದಕ್ಕೆ ಕಟ್ ಮಾಡಿ ಮತ್ತೆ ಚೇಂಜ್ ಮಾಡಿಕೊಂಡೆ. ಈ ರೀತಿ ಆಗುತ್ತೆ. ಸ್ವಲ್ಪ ಗಮನ ಇಟ್ಟು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಶೇಪ್ ಬೆಲ್ಟ್ನ ಫಸ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕು. ನೋಡಿ ಎದುರು ಬದ್ರು ಇಟ್ಕೊಂಡು ನೀಟಾಗಿ ಫಸ್ಟೇ ಎದುರು ಬದ್ರು ಇಟ್ಕೊಂಬಿಡಿ, ಯಾಕಂದರೆ ಒಂದೇ ಕಡೆ ಬರೋ ಚಾನ್ಸಸ್ನ ನಾವು ಅವಾಯ್ಡ್ ಮಾಡ್ಬೋದು. ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನೋ ಅದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಬೇಗನೆ ಬ್ಲೌಸ್ನ ಸ್ಟಿಚ್ಚಿಂಗ್ ಮುಗಿಸ್ಬಿಡ್ಬೋದು, ಈಸಿಯಾಗಿ ಮುಗಿದೋಗುತ್ತೆ 1 ಅವರ್ಗೆಲ್ಲ ಬ್ಲೌಸು.
ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ನೀವು ಎಷ್ಟೇ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿದ್ರು ನೀವು ಶೇಪ್ ಬೆಲ್ಟ್ ಒಂದ್ರ ಮೇಲೆ ಒಂದು ಹಾಕಿ ಕರೆಕ್ಟಾಗಿದೆಯಾ ಎರಡೂ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅಲ್ಲೂ ನಮ್ಗೆ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ ಇಟ್ಕೊಂಡು ನೀವು ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಶೇಪ್ ಬೆಲ್ಟು ನನಗೆ ರೆಡಿ ಆಗೋಯ್ತು. ಇಷ್ಟಾದಮೇಲೆ ನಾನು ನೋಡಿ ಬ್ಯಾಕ್ ಪಾರ್ಟು ಆಗಲೇ ಎಷ್ಟು ಫೋಲ್ಡಿಂಗ್ ಆಗಿದೆ ನೋಡಿ. ಇದು ಫುಲ್ಲು ಡೀಪ್ ನೆಕ್ ಬ್ಲೌಸು. ಸೊ ಇದನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು. ನಾನು ಇನ್ವಿಸಿಬಲ್ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಗೋಲ್ಡನ್ ಕಲರ್ ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವಿಸಿಬಲ್ ಪೈಪಿಂಗ್ ಕೊಡೋದಾದರೆ 1 ಇಂಚು 1.5 ಇಂಚಷ್ಟು ನೀವು ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಇನ್ವಿಸಿಬಲ್ ಪೈಪಿಂಗ್ ಕೊಡೋದ್ರಿಂದ ನಾನಿಲ್ಲಿ ಜಸ್ಟ್ ಒಂದು 3/4 ಇಂಚಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. 3/4 ಇಂಚಸ್ ಇರುತ್ತೆ. ಅಷ್ಟು ಕಟ್ ಮಾಡಿಕೊಂಡು ಈ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಅದರಲ್ಲಿ ಮಿಡ್ಲಿಗೆ ಇಟ್ಟು ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇನ್ವಿಸಿಬಲ್ ಪೈಪಿಂಗ್ ಕೊಡೋದು ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಬಿಟ್ರೆ ನಮಗೆ ಯಾವುದೇ ಟೆನ್ಷನ್ ಇರೋಲ್ಲ. ಅದೇ ವಿಸಿಬಲ್ ಪೈಪಿಂಗು ಕೊಡೋದಾದರೆ ನಾವು ಸೈಡ್ಗೆ 1/4 ಇಂಚಷ್ಟು ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಫುಲ್ ಎಲ್ಲನೂ ಸ್ಟಿಚ್ ಮಾಡಿಕೊಂಡೆ. ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಥ್ರೆಡ್ಡು ಪೈಪಿಂಗು ಬಟ್ಟೆಗೆ ಅಂತ ನೋಡಿ. ಈಸಿಯಾಗಿ ನಾವು ನಾರ್ಮಲ್ ಫುಟಲ್ಲೇ ಸ್ಟಿಚ್ ಮಾಡ್ಕೋಬೋದು. ಯಾವುದೇ ರೀತಿ ಕಿರಿಕಿರಿ ಇರಲ್ಲ. ಈ ರೀತಿ ನೀಟಾಗಿ ನೋಡಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಫ್ರಂಟ್ ಪಾರ್ಟ್ ತೊಗೊಂಡೆ. ನೋಡಿ ಫ್ರಂಟ್ ಪಾರ್ಟಲ್ಲಿ ನಾನು ಹೇಳಿದ್ನಲ್ಲ ಸ್ವೀಟ್ ಹಾರ್ಟ್ ನೆಕ್ಕಲ್ಲಿ ಬ್ಲೌಸ್ನ ರೆಡಿ ಮಾಡ್ತಿದ್ದೀನಿ ಫ್ರಂಟ್ ಪಾರ್ಟಲ್ಲಿ ಅಂತ. ಸೊ ಇದು ಕ್ಲೌಸ್ ಇತ್ತು, ಅದನ್ನ ಕಟ್ ಮಾಡಿಕೊಂಡೆ. ಈಗ ಇದಕ್ಕೆ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಇನ್ವಿಸಿಬಲ್ ಪೈಪಿಂಗ್ನ ನೋಡಿ ಯಾವ ರೀತಿ ಈ ಒಂದು ನೆಕ್ ಶೇಪ್ಗೆ ಅಟ್ಯಾಚ್ ಮಾಡೋದು ಅಂತ ನೋಡಿ. ನೀಟಾಗಿ ಸ್ಟಾರ್ಟಿಂಗಲ್ಲಿ ರಫ್ ಹೊಡ್ಕೋಬೇಕು. ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಇಟ್ಕೊಂಡು ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನೀಟಾಗಿ ನಿಮಗೆ ಟರ್ನ್ ಆಗುತ್ತೆ. ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅನ್ನೋದು ನೋಡಿದ್ರೇ ನೀವು ಅರ್ಧ ಕಲ್ತ್ಕೋಬೋದು. ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಅಟ್ಯಾಚ್ ಆಯಿತು. ಈಗ ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ಳಿ, ಇದನ್ನ ಉಲ್ಟಾ ಹಾಕ್ಕೊಳ್ಳಿ. ಈಗ ಆ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ನೀಟಾಗಿ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಪೈಪಿಂಗ್ ನಮಗೆ ಸೂಪರಾಗಿ ಕಾಣಿಸುತ್ತೆ. ನೋಡಿ ಎರಡು ಕಡೆನೂ ಲೆಫ್ಟ್ ರೈಟ್ ಪೀಸ್ ಎರಡು ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡೆ. ಈಗ ನೀಟಾಗಿ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ರಿಂಕಲ್ ಬರ್ದಿರ ನೀಟಾಗಿ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ನೆಕ್ ಶೇಪ್ ಅನ್ನೋದು ಕಾಣಿಸ್ತಿದೆ ಅಂತ.
ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಡಾಟ್ಸು ಸ್ಟಿಚ್ ಮಾಡೋದು ವೆರಿ ಇಂಪಾರ್ಟೆಂಟು. ಯಾಕಂದರೆ ನಮಗೆ ಬ್ಲೌಸ್ ಫಿನಿಶಿಂಗ್ ಬರೋದೇ 60% ಅಷ್ಟು ನೀವು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ, ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ 60% ಒಂದು ಬ್ಲೌಸ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಡಾಟ್ಸ್ ಸ್ಟಿಚ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕೂತಿದೆ ಅಂತ. ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ಶೇಪ್ ಬೆಲ್ಟ್ ಈಗಾಗಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಸೊ ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ. ನಾನು ಅಟ್ಯಾಚ್ ಮಾಡ್ತಿದ್ದೀನಲ್ಲ ಅದನ್ನು ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಮತ್ತು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ಹಾಕ್ಕೊಳ್ಳಿ ಸಾಕು. ಅಲ್ಲಲ್ಲಿ ಒಂದೆರಡು ನ್ಯಾಚ್ ಹೊಡ್ಕೊಳ್ಳಿ, ಅದನ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಕ್ಲಾತ್ ಎಕ್ಸ್ಟ್ರಾ ಇದೆ ಅನಿಸಿದ್ರೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ 4 ಕಡೆ ನೀಟಾಗಿ ನೋಡಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಮೆಜರ್ಮೆಂಟು. ಇದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡೋಣ. ಫಸ್ಟ್ ನಾನು ಕಾಜಾಪಟ್ಟಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ಮೆಥಡಲ್ಲಿ. ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿ 1/4 ಇಂಚ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಕಾಜಾಗಳು ಸ್ಟಿಚ್ ಮಾಡೋಕ್ಕೆ. ಇಷ್ಟಾದಮೇಲೆ ಉಕ್ಸ್ಪಟ್ಟಿ ಕ್ಲಾತ್ ರೆಡಿ ಮಾಡಿಕೊಂಡೆ. ಅದು ಅಷ್ಟೇ 1.5 ಇಂಚಸ್ 3 ಇಂಚಸ್ ಅಷ್ಟು ಬಿಡ್ತಿರಲಿ ಲೆಂತು. ನಿಮ್ಮ ಒಂದು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಆಧಾರದ ಮೇಲೆ ಲೆಂತ್ ಬರುತ್ತೆ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕು. ಇಷ್ಟಾದಮೇಲೆ ನೋಡಿ ಫ್ರಂಟ್ ಪಾರ್ಟು ರೆಡಿ ಆಯಿತು. ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ. ಈಗ ಬ್ಯಾಕ್ ಪಾರ್ಟಿಗೆ ನಾನು ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇದು ಅಷ್ಟೇ, ಪೈಪಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ನೀಟಾಗಿ 1/4 ಇಂಚಿಗೆ ಅಟ್ಯಾಚ್ ಮಾಡಬೇಕಂದ್ರೆ 1/4 ಇಂಚನ್ನ ಬಿಡಿ. ಇಲ್ಲಾಂದರೆ ನಮಗೇನಾಗುತ್ತೆ ಅಂದರೆ ಲೈನಿಂಗು ಇಂಚ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವು ನೀಟಾಗಿ ಒಂದೇ ಮಾರ್ಜಿನಲ್ಲಿ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡಿದ್ದಾಯಿತು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ಳೋಣ. ಪೈಪಿಂಗ್ ಪಕ್ಕನೇ ಏನು ಸ್ಟಿಚ್ ಹಾಕಿದ್ದೀವೋ ಅದರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಎರಡನ್ನೂ ಸ್ಟಿಚ್ ಮಾಡಿ ಅಂಟಿಸ್ಕೋಬೇಕು. ಅಂದರೆ ಎರಡನ್ನೂ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಮ್ಯಾಚ್ ಇಟ್ಕೋಬೇಕಾಗತ್ತೆ. ಮ್ಯಾಚ್ ಇಟ್ಕೊಳ್ಳೋದು ಸಹ ಒಂದು ಇಂಪಾರ್ಟೆಂಟು. ಹೆಂಗೆ ಅಂತೀರ, ನೀವು ಕ್ರಾಸಾಗಿ ನ್ಯಾಚನ್ನ ಇಟ್ಕೋಬೇಕಾಗತ್ತೆ. ಈ ರೀತಿ ಕ್ರಾಸಾಗಿ ನ್ಯಾಚ್ ಇಟ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಅನ್ನೋದು ನೀಟಾಗಿ ನೋಡಿ ಈ ರೀತಿ ಕ್ರಾಸಾಗಿ ಇಟ್ಕೊಂಡ್ರೆ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಲೈನಿಂಗ್ ಕಡೆ ಕೂಳೆ ಬರೋ ಥರ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪೈಪಿಂಗು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಪೈಪಿಂಗ್ ಪಕ್ಕನೇ ಸ್ಟಿಚ್ ಒಂದು ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ನೆಕ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇನ್ನೊಂದು ನಾನು ನಿಮಗೆ ಹೇಳೋದು ಮರ್ತಿದ್ದೆ ಕಟ್ಟಿಂಗ್ ಟೈಮಲ್ಲಿ, ನಿಮ್ಗೆ ಹೇಳ್ತೀನಿ ರೀ ಮತ್ತೆ ಏನು ಅಂತ. ಈ ಡೀಪ್ ನೆಕ್ ಇಟ್ಟರೂ ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂದರೆ ಯಾವ ಟ್ರಿಕ್ಸ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ನಾನು. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ
1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಎರಡೂ ಸ್ಲೀವ್ಗೂ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೋಲ್ಡ್ರ್ ಡ್ರಾಪ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ತೀರಾ ಬ್ರಾಡಾಗಿ ಹಾಕ್ಕೊಂಡ್ರೆ ಶೋಲ್ಡ್ರ್ ಡ್ರಾಪ್ ಆಗುತ್ತಲ್ಲ, ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಬೋದು. ಆ ರೀತಿ 1/4 ಇಂಚಷ್ಟು ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಡಾಟ್ಸ್ ಎಷ್ಟು ಬಿಟ್ಟಿದ್ವಿ, 1 ಇಂಚ್ ಬಿಟ್ಟಿದ್ವಲ್ಲ, ಸೊ 1 ಇಂಚನ್ನ ನೀಟಾಗಿ ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಬರೋ ಥರ ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪರ್ಫೆಕ್ಟಾಗಿ ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ನಾವು ವೇಸ್ಟ್ಗೆ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಬೇಕಾದ್ರೆ ನೀವು ಪೈಪಿಂಗ್ ಬೇಕಾದ್ರೂ ಕೊಡ್ಬೋದು, ಸೊ ನೀವು ಹೆಮ್ಮಿಂಗ್ ಬೇಕಾದ್ರೂ ಪಟ್ಟಿಯನ್ನು ಕೊಡ್ಬೋದು. ನಾನಿಲ್ಲಿ ಪಟ್ಟಿನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಪಟ್ಟಿ ರೆಡಿ ಮಾಡಿಕೊಂಡು ಈ ಒಂದು ಡಾಟ್ಸ್ ಹತ್ರ ಫ್ರಿಲ್ ಇಟ್ಕೊಳ್ಳಿ, ಚಿಕ್ಕದಾಗೊಂದು ಫ್ರಿಲ್ನ ಇಟ್ಕೊಳ್ಳಿ. ಡಾಟ್ಸ್ ಎಲ್ಲಿ ಹಿಡ್ದಿರ್ತೀವಲ್ಲಿ ನಿಮ್ಗೆ ನೀಟಾಗಿ ಬಟ್ಟೆ ಎಳೆದಂಗಿರಲ್ಲ, ನೀಟಾಗಿ ನಿಮಗೆ ಕೂತ್ಕೊಳ್ಳುತ್ತೆ. ಓಪನ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಳ್ಳಿ. ಈಗ ಫೋಲ್ಡ್ ಮಾಡಿ ರೆಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ನೀವು ಇಲ್ಲಿ ಈ ಪ್ಲೇಸಲ್ಲಿ ಎಮ್ಮಿಂಗ್ ಬೇಕಾದ್ರೆ ಎಮ್ಮಿಂಗ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಟಿಚ್ ಬೇಕಾದ್ರೆ ಸ್ಟಿಚ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ನೋಡಿ ಪರ್ಫೆಕ್ಟಾಗಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗೋಯ್ತು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇಷ್ಟಾದಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು. ಸ್ಲೀವ್ಸ್ಗೆ ನಾನು ಬಟ್ಟೆ ಎಕ್ಸ್ಟ್ರಾ ಕಟ್ಟಬೇಕಾಗಿದೆ, ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಬಟ್ಟೆ ಕಟ್ಕೊಳ್ತಾ ಇರೋದನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ತೋರಿಸೋದೇ ಬೇಡ, ನಿಮ್ಗೆ ಸ್ಕಿಪ್ ಮಾಡಿಬಿಡ್ಬೋದು, ವಿಡಿಯೋ ಲೆಂತೆ ಆಗುತ್ತೆ ಅಂತ. ಸೊ ನೀವು ಕೆಲವೊಬ್ಬರು ಬಿಗಿನರ್ಸ್ ನೋಡ್ತಾ ಇರ್ತಾರೆ ಅಂದ್ಕೊಂಡ್ರೆ ಅವ್ರು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗದೆ ಹೋಗ್ಬೋದು. ಸೊ ಹಾಗಾಗಿ ನಾನು ಇವನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿಕೊಂಡು ಸ್ಟಿಚ್ನ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಶೇಪ್ನ ಕಟ್ ಮಾಡ್ಕೋಬೇಕು. ಶೇಪ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ. ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಂಡು ಮತ್ತೆ ಫೋಲ್ಡ್ ಮಾಡಿಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕಬೇಕಾಗತ್ತೆ ಈ ರೀತಿ. ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಕರ್ವಾಗಿ ತೊಗೊಂಡಿದ್ದೀನಿ ನಾನು ಶೇಪು. ಸೊ ಇದು ಎಲ್ರಿಗೂ ಒಂದೇ ಥರ ಇರೋಲ್ಲ, ಕೆಲವ್ರಿಗೆ ಈ ಥರ ಸ್ಟ್ರೈಟ್ ಆಗಿರುತ್ತೆ. ಈಗ ನೋಡಿ ಈ ಬಾರ್ಡ್ರನ್ನ ತೊಗೊಂಡಿದ್ದೀನಿ, ಬಾರ್ಡ್ರನ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ತೀನಿ ಈ ರೀತಿ. ಆ ಸ್ಕ್ಯಾಲಪ್ ಡಿಸೈನ್ ಬಂದಿರೋದು ಬಾಟಮ್ಗೆ ಹಾಕ್ತೀನಿ. ಅದು ಸ್ಲೀವ್ ಮೇಲೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಅದು ಫೋಲ್ಡ್ ಆಗುತ್ತೆ, ಆ ಸ್ಕ್ಯಾಲಪ್ ಅನ್ನೋದು ಅದು ನಾವು ಕೆಳಗಡೆಗೆ ಬಿದ್ದಷ್ಟು ಫೋಲ್ಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ನೋಡಿ ಈ ರೀತಿ ಬಾಟಮಲ್ಲಿ ಲೈನಿಂಗು ಮೈನ್ ಫ್ಯಾಬ್ರಿಕ್ ಮೇಲೇ ಇಟ್ಟು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಲೀವ್ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ಫ್ರಂಟು ಬ್ಯಾಕ್ ಎರಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಒಂದ್ರ ಮೇಲೊಂದು ಹಾಕ್ಕೊಂಡು. ಇಲ್ಲಿ ನೋಡಿ ನಾನು 1/4 ಇಂಚಷ್ಟು ಕಟ್ ಮಾಡಿಲ್ಲಲ್ಲ ಫ್ರಂಟಲ್ಲಿ, ಸೊ ಅಲ್ಲಿ ನಾನು ಈಗ 1/4 ಇಂಚಷ್ಟು ಫ್ರಂಟ್ನ ಕಟ್ ಮಾಡ್ತಾಯಿದ್ದೀನಿ, ಶೋಲ್ಡ್ರ್ ಡ್ರಾಪ್ ಆಗದೆ ಇರೋ ಥರ. ಈ ರೀತಿ ಶೋಲ್ಡ್ರನ್ನ ಡಬಲ್ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಅದನ್ನು ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ. ಇದನ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಒಂದು ಹಿಂದಕ್ಕೆ ಒಂದು ಮುಂದಕ್ಕೆ ಆ ಥರ ಇರೋ ಥರ ಅಟ್ಯಾಚ್ ಮಾಡ್ಕೋಬಾರ್ದು, ಒಂದೇ ಲೆವೆಲಲ್ಲಿ ಬರೋ ಥರ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ ನೀವು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ.
ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಓವರ್ಲಾಕ್ ಮಾಡ್ಕೊಳ್ಳಿ. ಓವರ್ಲಾಕ್ ಮಾಡ್ಕೊಂಡು ಬಂದೆ ನಾನು. ಸೊ ಒಂದು ಕಡೆಗೆ ಆ ಕೂಳೆ ಅನ್ನೋದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಮಾಡ್ತಾಯಿದ್ದೀನಿ ಎರಡೂ ಕಡೆನೂ. ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಕಾಣಿಸ್ತಿದೆ ಅಂತ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಮಿಡ್ಲಿಗೆ ನೋಡಿ ನ್ಯಾಚ್ ಹತ್ರ ಬನ್ನಿ, ನೀಟಾಗಿ ಇಲ್ಲಿಂದ ಚೆಕ್ ಮಾಡ್ಕೊಳ್ತಾ ಹೋಗಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ಎಲ್ಲಿಗೆ ಬರುತ್ತೆ ನಿಮ್ಗೆ ಅಲ್ಲಿಗೆ ಈ ರೀತಿ ಇಟ್ಟು ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಸ್ಲೀವ್ ಬಟ್ಟೆನ ಎಳಿಬಾರ್ದು, ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ವಿಡಿಯೋ ಲೈಕ್ ಮಾಡದೆ ನೋಡ್ತಾ ಇರೋರು ಈಗಲೇ ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಗಳು ನಿಮಗೆ ಸಿಗುತ್ತೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಈ ರೀತಿ ನೋಡಿ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಇದಕ್ಕೆ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ಈಗ ಸೈಡ್ ಜಾಯಿಂಟು ಮಾಡೋದು ನೋಡಿ. ಸೈಡ್ ಜಾಯಿಂಟ್ ನಾನು 4th ಡಾಟ್ನ ಸ್ಟಿಚ್ ಮಾಡಿಲ್ಲ. 4th ಡಾಟ್ ನಾನು ಈ ಟೈಮಲ್ಲೇ ಸ್ಟಿಚ್ ಮಾಡ್ಕೊಳ್ತೀನಿ. ಎಷ್ಟು ಬೇಕು ನಮಗೆ ಲೆಂತು, ಇದೆಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ನಾನು ಸ್ಟಿಚ್ನ ಮಾಡೋದಾಗತ್ತೆ. ಈ ಒಂದು 4th ಡಾಟ್ನ ಎರಡೂ ಸೈಡು 4th ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ಸೈಡ್ ಫಿಟ್ಟಿಂಗ್ನ ಕೊಡಬೇಕು. ಮೆಜರ್ಮೆಂಟ್ ಬ್ಲೌಸ್ನ ನೋಡಿ, ಮೆಜರ್ಮೆಂಟ್ ಬ್ಲೌಸ್ ತಗೊಳ್ಳಿ, ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಎಷ್ಟು ಲೂಸ್ ಬೇಕೋ ಅಷ್ಟು ಹ್ಯಾಂಡ್ ಲೂಸ್ ಕೊಡಿ. ನಿಮ್ಮ ಒಂದು ಬ್ಲೌಸು ಆಧಾರದ ಮೇಲೆ ನೀವು ಲೂಸು ಟೈಟ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎರಡೂ ಕಡೆ ನೀವು ಹ್ಯಾಂಡ್ಸು ಲೂಸು ಮತ್ತು ಟೈಟ್ನ ಮಾಡ್ಕೋಬೇಕಾಗತ್ತೆ. ಆಯ್ತಲ್ಲ, ಇಷ್ಟು. ಇಲ್ಲಿ ನೀವು 3 ರಿಂದ 4 ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಅದೆಲ್ಲ ತೋರಿಸಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ನಿಮಗೆ ಔಟ್ಫಿಟ್ ಬ್ಲೌಸು ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿ ಫಿನಿಶಿಂಗು ಬಂತು. ಸೊ ಇದು ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು ನೋಡಿ. ಔಟ್ಫಿಟ್ ನಿಮಗೆ ಈ ರೀತಿ ಕಾಣಿಸುತ್ತೆ ಈ ಒಂದು ನೆಕ್ ಡಿಸೈನ್ದು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.